ಇವತ್ತು 18/5/2026 ನಾವು ಕೋನಾಳ ಗ್ರಾಮಸ್ಥರು ಮತ್ತು ದೇವಕಲ್ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಕಾರ್ಯಾಲಯ ದೇವಕಲ್ ಮುಂದೆ 9 ಗಂಟೆಗೆ ನಾವು ಪ್ರತಿಭಟನೆ ಹಮ್ಮಿಕೊಂಡು ಇಲ್ಲಿ ಪಂಚಾಯತ್ ಆವರಣದಲ್ಲಿ ಕುಂತ್ಕೊಂಡಿದ್ದೀವಿ. ನಮ್ಮ ಮನವಿಯನ್ನು ಸ್ವೀಕರಿಸಬೇಕಾಗಿತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳು. ಅವರು ಈ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿಲ್ಲ. ಅವರ ಪರವಾಗಿ ಇಲಾಖೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಮತ್ತು ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ನಾವು 2 ದಿನ ಮುಂಚೆಗೆ ನಾವು ಅವ್ರಿಗೆ ಇಂಟಿಮಿಡೇಷನ್ ಕೊಟ್ಟಿವಿ ಮತ್ತು ಸ್ಟೇಷನ್ಗಳಿಂದ ಅವ್ರಿಗೆ ಮನವಿ ಕೊಟ್ಟರು ಕೂಡ ಇವತ್ತು ಬೇರೆ ಕಾರಣಗಳಿಂದ ಹೇಳಿಗೇಸಿ ಇವತ್ತು ಉದ್ದೇಶಪೂರ್ವಕವಾಗಿ ಅವರು ರಜೆ ಹಾಕಿದ್ದಾರೆ. ಅವರಿಗೆ ನಮ್ಮ ಸಂಘಟನೆ ಮತ್ತು ನಮ್ಮ ಗ್ರಾಮಸ್ಥರ ಕಡೆಯಿಂದ ಧಿಕ್ಕಾರವನ್ನು ಹೇಳ್ತೇವೆ ನಾವು. ಯಾಕಪ್ಪ ಅಂತಂದರೆ ನಾವು 2 ದಿನ ಬಿಫೋರ್ ನಾವು ನೀರಿನ ಸಮಸ್ಯೆ ಐತಿ, ನಿಮ್ಮ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಾವು ಲೆಟ್ರ್ ಕೊಟ್ಟರು ಕೂಡ ಅವರು ಉದ್ದೇಶಪೂರ್ವಕವಾಗಿ ಅವ್ರನ್ನ ರಜೆ ಹಾಕಿದ್ದಾರೆ. ಯಾಕೆ ರಜೆ ಹಾಕಿದ್ದಾರೆ ಉತ್ತರ ಕೊಡಬೇಕಲ್ಲ. ಮಾನ್ಯ ಕಾರ್ಯದರ್ಶಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ ನಾವು 1 ವಾರ ಮಾಡ್ತೀವಿ, 15 ದಿನ ಮಾಡ್ತೀವಿ. ಬೇಕಾಗಿಲ್ಲ ಸ್ವಾಮಿ, ನಮ್ಗೆ ಯಾಕೆ ವಾರ 15 ದಿನ ನಾವೇನು ಕೇಳ್ತಿದ್ದೀವಿ? ಕುಡಿಯಕ್ಕೆ ನೀರು ಕೇಳ್ತಿದ್ದೀವಿ. ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯುವ ಸಾಹೇಬರು ಕೂಡ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ ನಾವು ಎಲ್ಲ ಹಳ್ಳಿಗಳಿಗೆ ಭೇಟಿ ಕೊಡೋಕ್ಕಾಗಲ್ಲ. ಯಾಕೆ ಭೇಟಿ ಕೊಡಲ್ಲ ಸ್ವಾಮಿ? ಯಾಕೆ ಪಂಚಾಯತ್ಗಳಿಗೆ ಭೇಟಿ ಕೊಡಲ್ಲ? ಯಾಕೆ ಮನೆ ಸ್ವೀಕರಿಸಲ್ಲ? ನಾವು ಬೆಳಗ್ಗೆ 9 ಗಂಟೆಯಿಂದ ನಮ್ಮ ಜನಗಳು ಕರ್ಕೊಂಡು ತಾಯಿಂದರು ಕರ್ಕೊಂಡು ನಾವು ಈ ಗ್ರಾಮ ಪಂಚಾಯತ್ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಉದ್ದೇಶ ಏನು? ನಮಗೆ ಕುಡಿಯೋಕೆ ನೀರಿಲ್ಲ, ನೀವು ಬನ್ನಿ. ನಾವು 6 ತಿಂಗಳಾಯ್ತು ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಕರೆ ಮಾಡ್ತೀವಿ, ಫೋನಿನ ಮುಖಾಂತರ ಹೇಳ್ತೀವಿ, ಮತ್ತು ಮನವಿ ಕೂಡ ಹಾಕಿದ್ವಿ. ನಾವು ಆ ಮನವಿ ಹಾಕಿದ್ರು ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, 15 ದಿನ ಬಿಟ್ಟು ಮಾಡ್ತೀನಿ, ವಾರ ಮಾಡ್ತೀನಿ, ನನಗೆ ಬಜೆಟ್ ಇಲ್ಲ. ಹೌದು, ಬಜೆಟ್ ಇಲ್ಲ, ನಾವು ಒಪ್ಕೊಂತೀವಿ. ಆದರೆ ನೀವು ಕರ ವಸೂಲಿ ಯಾಕೆ ಮಾಡ್ತೀರಿ? ಬಜೆಟ್ ಇಲ್ಲಾರ್ದಾಗ ಅವ್ರು ರೈತರ ಬಳಿ ಯಾಕೆ ತೊಗೊಂತೀರಿ? ನೀವು ಕರ ವಸೂಲಿ ಮಾಡಿದಂಗೆ ನೀರಿನ ಕರ ಕಟ್ತೀರಿ, ಎಲ್ಲ ಕರ ಆ ಜಾಗದ ಕರ ಎಲ್ಲ ಮಾಡ್ತೀನಿ ಮ್ಯಾಕ ನಮಗೆ ನೀರಿನ ವ್ಯವಸ್ಥೆ ಮಾಡ್ಬೋದು. ನಾವು ಹೇಳೋದು ಒಂದೇ ಮಾತು, ಮಾನ್ಯ ಪಿ ಡಿ ಇರ್ಬೋದು, ಕಾರ್ಯನಿರ್ವಾಹಕ ಅಧಿಕಾರಿ ಇರ್ಬೋದು, ಬೇಸಿಗೆ ಬಿಸಿಲದ ದನಗಳಿಗಿರ್ಬೋದು, ಮನುಷ್ಯರಿಗಿರ್ಬೋದು, ನೀವು AC ರೂಮ್ ಮೇಲೆ ಕುಂತ್ಕೊಂಡು, ನೀವು ಫ್ಯಾನಿನ ಗಾಳಿ ಕುಂತ್ಕೊಂಡು ನೀವು ಫಿಲ್ಟರ್ ನೀರು ಕುಡಿದು ನಾವೇನು ಮಾಡೋದು ಸ್ವಾಮಿ? ನಮ್ಮ ತ್ರಾಸೆ ನಾವು ಯಾರ ಹತ್ರ ಹೇಳ್ಕೊಂಬ? ನೀವು ನಮ್ಮ ಸಾರ್ವಜನಿಕ ಕಾಪಾಡೋದಕ್ಕೆ, ನಮ್ಮ ಕೆಲಸ ಮಾಡೋದಕ್ಕೆ ನಿಮ್ಗೆ ಸರ್ಕಾರ ನಿಮ್ಗೆ ದುಡ್ಡು ಕೊಟ್ಟು ಕುಂದಿಸಿರೋದು ಚೇರ್ ಮೇಲೆ. ಮತ್ತು ನಮ್ಮನ್ನೇ ಆಳಲು ಕೇಳಿಲ್ಲ ಅಂತಂದರೆ ಯಾಕೆ? ನಾವು ಬೆಳಗ್ಗೆಲಿದ್ದ ಏನೋ ಬೇಡಿಕೆ ಇಟ್ಟಿದ್ದೀವಿ ಮನೆ ಸರ್. ಬೆಳಗ್ಗೆಲಿದ್ದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ಬೋದು, ಕಾರ್ಯದರ್ಶಿ ಇರ್ಬೋದು, ಬೆಳಗ್ಗೆಲಿದ್ದ ನಾವೇನು ಹೇಳಿದ್ದೀವಿ, ನಮಗೆ ಕೂಡಲೇ ನೀವು 2 ದಿನ 3 ದಿನ ನಮ್ಗೆ ಬೇಕಾಗಿಲ್ಲ. ನೀವು 1 ವಾರ ಟೈಮ್ ತೊಗೊಂಡ್ರಿ ಅಂತಂದ್ರೆ ನಮಗೆ ನೀರಿನ ಟ್ಯಾಂಕಿ ವ್ಯವಸ್ಥೆ ಮಾಡಿ. ಇವರು ಮಾಡಲ್ಲ ಅಂತ ಹೇಳಿದ್ರಿ. ಒಂದೇ ಮಾತು ನಾವೇನು ಹೇಳಿದ್ವಿ, ನೀವು ಇವತ್ತಷ್ಟೇಟಿಗೆ ನಮಗೂ ಯಾರು ಬೋರ್ವೆಲ್ ಕೊಡಿಸ್ತೀರಿ